ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾಟ್ಸಪ್ನ ಟಾಪಿಕ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಸೊ ಯಾವೆಲ್ಲ ಫೀಚರ್ಗಳು ವಾಟ್ಸಪ್ಪಲ್ಲಿ ಬಂದಿದೆ, ಹೊಸದಾಗಿ ಫೀಚರ್ಗಳು ಬಂದಿದೆ, ಇದು ಕೆಲವು ಜನಗಳಿಗೆ ಗೊತ್ತಿದೆ, ಕೆಲವು ಜನಗಳಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಒಂದು, ನಾನು ಹೇಳುವಂತ ಮೂರು ಏನಿದೆ ಅಪ್ಡೇಟ್ ಫೀಚರ್ಗಳು ಎಲ್ಲವೂ ಕೂಡ ಎಲ್ಲರಿಗೂ ಯೂಸ್ ಆಗುವಂತ ಬೆಸ್ಟ್ ಫೀಚರ್ಗಳು ಅಂತಾನೆ ಹೇಳ್ಬೋದು. ಸೊ ಇದು ಕೆಲವರಿಗೆ ಗೊತ್ತಿದೆ, ಗೊತ್ತಿಲ್ಲ ಅಂತಾನು ಅನ್ಕೋತೀನಿ. ಸೊ ನಾನು ಇದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಿ ಒಂದು ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಬಟ್ ಯೂಸ್ ಜಾಸ್ತಿ ಬರ್ತಾರ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನಾವು ವಾಟ್ಸಪ್ನ ಫೀಚರ್ನಲ್ಲಿ ಹೆಚ್ಚಿನ ಒಂದು ಫೀಚರ್ಗಳನ್ನ ನಾವು ಬೇಕು ಅಂತ ಅನ್ಕೋತೀವಿ. ಅಂತಂದ್ರೆ ನಮಗೆ ಬೇಕಾಗುವಂಥ ಫೀಚರ್ ನಾವು ಎಲ್ಲಿ ಸಿಗುತ್ತೋ ಅಂತ ಒಂದು ವಾಟ್ಸಪ್ಪನ್ನು ನಾವು ಯೂಸ್ ಮಾಡ್ತೀವಿ, ಅಂದ್ರೆ ಯೂಸ್ ಮಾಡಕ್ಕೆ ಇಷ್ಟಪಡ್ತೀವಿ. ಎಕ್ಸಾಂಪಲ್, ನಾವು ಕೆಲವು ದಿನಗಳಿಂದ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾರ್ಮಲ್ ವಾಟ್ಸಪ್ಪನ್ನು ಬಿಟ್ಟು ಕ್ರೋಮಲ್ಲಿ ಸಿಗುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರುವಂಥ GB ವಾಟ್ಸಪ್, FM ವಾಟ್ಸಪ್, ಯೋಯೋ ವಾಟ್ಸಪ್, ಈ ರೀತಿ ವಾಟ್ಸಪ್ಪನ್ನು ನಾವು ಡೌನ್ಲೋಡ್ ಮಾಡ್ತಾ ಇದ್ವಿ. ಯಾಕೆ ಡೌನ್ಲೋಡ್ ಮಾಡ್ತಾ ಇದ್ವಿ ಅಂತಂದ್ರೆ, ಅದರಲ್ಲಿ ಜಾಸ್ತಿ ಫೀಚರ್ಸ್ಗಳು ಇದ್ವು. ನೀವು ಚಾಟ್ ಲಾಕ್ ಮಾಡ್ಬೋದು, ಸ್ಟೇಟಸನ್ನು ಜಾಸ್ತಿ ಟೈಮ್ವರೆಗೂ ಇಡ್ಬೋದು, ಮತ್ತೆ ನೀವು ಅದರಲ್ಲಿ ತುಂಬಾ ಒಂದು ಇಮೋಜಿ ಆಗಿರ್ಬೋದು, ಇಂಥ ಒಂದು ಹಲವಾರು ಫೀಚರ್ಗಳನ್ನ ಅದರಲ್ಲಿ ಕೊಡ್ತಾ ಇದ್ರು. ಬಟ್ ಇದು ನಾರ್ಮಲ್ ವಾಟ್ಸಪ್ಪಲ್ಲಿ ನಿಮಗೆ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತಾ ಇದ್ವಿ. ಬಟ್ ಇವುಗಳು ಏನಂತಂದ್ರೆ, ಇವು ಯಾವ ಕೂಡ ಸೇಫ್ ಆಗಿರುವಂಥ ವಾಟ್ಸಪ್ಗಳು ಆಗಿರಲ್ಲ. ಯಾಕಂದ್ರೆ ಇದರಿಂದ ಡಾಟಾ ಲೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ನಿಮ್ಮ ಡಾಟಾ ಏನಿದೆ, ನಿಮ್ಮ ಪ್ರೈವಸಿ ಏನಿದೆ, ಅದೆಲ್ಲ ಕೂಡ ಲೀಕ್ ಆಗಿ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗುವಂಥ ಸಾಧ್ಯತೆ ಕೂಡ ತುಂಬಾ ಇರುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ನಾರ್ಮಲ್ ವಾಟ್ಸಪ್ಪನ್ನು ಯೂಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇದ್ರ ಬಗ್ಗೆ ನಾನು ಹಿಂದೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇವಾಗ ಕೂಡ ಯಾರೆಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ನಾರ್ಮಲ್ ವಾಟ್ಸಪ್ಪನ್ನು ಯೂಸ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ವಾಟ್ಸಪ್ಪಲ್ಲಿ ನಾನು 3 ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಗೊತ್ತಿರುವಂಥ ಈ 3 ಅಪ್ಡೇಟ್ ನನಗೆ ತುಂಬಾ ಯೂಸ್ ಆಗಿರುವಂಥ ಅಪ್ಡೇಟ್ಗಳು. ಸೊ ಇದನ್ನ ನಿಮ್ಮ ಮುಂದೆ ಹಂಚ್ಕೋಬೇಕಂತ ನಾನು ಅನಿಸ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ನೀವು ಚಾಟ್ ಲಾಕ್ ಅಂತ ಒಂದು ಆಪ್ಷನ್ನ ನೋಡಿರ್ತೀರಿ, ಗೊತ್ತೇ ಇರುತ್ತೆ. ಸೊ ಚಾಟ್ ಲಾಕ್ ಅಂತ ನೀವು ಇದನ್ನ ಆಲ್ರೆಡಿ ಯೂಸ್ ಮಾಡ್ತಿರ್ತೀರ. ಬಟ್ ಇದರಲ್ಲಿ ಇನ್ನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ನೀವು ಚಾಟ್ ಲಾಕ್ ಮಾಡಿದ್ರೆ, ನೀವು ಕೆಳಗೆ ಒಂದು ಸ್ಕ್ರೋಲ್ ಡೌನ್ ಮಾಡಿದ್ರೆ ಅದು ಚಾಟ್ ಲಾಕ್ ಅಂತ ಮೇಲೆ ಕಾಣ್ತಾ ಇತ್ತು. ಸೊ ಈಗ ಏನಿದೆ ಅಂತಂದ್ರೆ, ನೀವು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರು ಕೂಡ ಮೇಲೆ ಚಾಟ್ ಲಾಕ್ ಅಂತ ಏನಿದೆ ಅದು ಕಾಣಿಸೋದಿಲ್ಲ. ಸೊ ಆ ರೀತಿ ನೀವು ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮೊದಲನೇ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಮೊದಲು ನನ್ನ ಮೊಬೈಲ್ನ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೋತೀನಿ. ಇವಾಗ ಏನು ಮಾಡ್ತೀನಿ, ನಾನು ವಾಟ್ಸಪ್ನ ಓಪನ್ ಮಾಡ್ಕೋತೀನಿ. ವಾಟ್ಸಪ್ ಓಪನ್ ಮಾಡ್ಕೊಂಡ ತಕ್ಷಣ ಏನು ಮಾಡುವ, ಇಲ್ಲಿ ಯಾವ ಒಂದು ಚಾಟ್ನ ನೀವು ಲಾಕ್ ಮಾಡ್ಬೇಕಂತ ಅನ್ಕೊಂಡಿದ್ರು, ಅಥವಾ ಯಾವ ಒಂದು ಚಾಟ್ನ ನೀವು ಹೈಡ್ ಮಾಡ್ಬೇಕಂತ ಅನ್ಕೊಂಡಿದ್ರು, ಅದನ್ನ ನೀವು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ 3 ಡಾಟ್ ಲೈನ್ ಕಾಣುತ್ತಲ್ಲ, ಮೇಲೆ ಕ್ಲಿಕ್ ಅನ್ನು ಮಾಡಿ, ಚಾಟ್ ಲಾಕ್ ಮೇಲೆ ಕ್ಲಿಕ್ ಅನ್ನು ಮಾಡಿ, ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಆಮೇಲೆ ನೀವು ಇಲ್ಲಿ ನೀವು ಸ್ಕ್ರೀನ್ ಲಾಕ್ ಇಟ್ಟಿದ್ರೆ ಅದನ್ನ ಹಾಕಿ, ಇಲ್ಲಾಂದ್ರೆ ಫಿಂಗರ್ ಲಾಕ್ ಇಟ್ಟಿದ್ರೆ ಅದನ್ನ ಕೂಡ ಹಾಕ್ಬೋದು. ನಾನು ಇಲ್ಲಿ ಫಿಂಗರ್ ಲಾಕ್ ಹಾಕ್ತೀನಿ. ಸೊ ನನ್ನ ಚಾಟ್ ಏನಾಯಿತು, ಇಲ್ಲಿ ಹೈಡ್ ಆಯಿತು. ಇಲ್ಲಿ ಏನಾಗ್ತಿತ್ತು ಅಂದ್ರೆ, ಮೊದಲು ಇಲ್ಲಿ ನೋಡಿ, ಇಲ್ಲಿ ನೀವು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸಾಕು, ಇಲ್ಲಿ ಚಾಟ್ ಲಾಕ್ ಅಂತ ಕಾಣ್ತಾ ಇತ್ತು. ಸೊ ಆಮೇಲೆ ಇಲ್ಲಿ ನೀವು ಇದನ್ನ ಈ ರೀತಿ ಲಾಕ್ ಅನ್ನು ಹಾಕಿದ್ರೆ ಇಲ್ಲಿ ಚಾಟ್ ಲಾಕ್ ಓಪನ್ ಆಗ್ತಾ ಇತ್ತು. ಸೊ ಇದರಲ್ಲಿ ಈಗ ಹೊಸದಾಗಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ಈಗ ಈ ಚಾಟ್ ಲಾಕ್ ಅನ್ನ ನೀವು ಈ ತರ ನೀವು ಚಾಟ್ ಲಾಕ್ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮತ್ತೆ ಚಾಟ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ 3 ಡಾಟ್ ಲೈನ್ ಕಾಣುತ್ತಲ್ಲ, ಮತ್ತೆ ಅಲ್ಲಿ ಕ್ಲಿಕ್ ಅನ್ನು ಮಾಡಿ, ಚಾಟ್ ಲಾಕ್ ಸೆಟ್ಟಿಂಗ್ ಅಂತ ಬರುತ್ತೆ. ಅಲ್ಲಿ ನೋಡಿ, ಇಲ್ಲಿ ಹೈಡ್ ಲಾಕ್ಡ್ ಚಾಟ್ಸ್ ಅಂತ ಇದೆ, ಅದನ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಏನ್ ಮಾಡಿಯಪ್ಪ ಅಂದ್ರೆ, ಸೇಮ್ ಕೋಡ್ ಅನ್ನ ಬೇಕಾದ್ರೆ ಇಡಬಹುದು, ಅಂದ್ರೆ ನೀವು ಚೇಂಜ್ ಅನ್ನ ಮಾಡ್ಕೋಬಹುದು. ನಾನು ಸೇಮ್ ಇಡ್ತೀನಿ ನೋಡಿ. ಈ ರೀತಿ ಸೇಮ್ ಇಟ್ಟ ತಕ್ಷಣ ಇಲ್ಲಿ ಅದು ಕೇಳುತ್ತೆ ಏನಂತಂದ್ರೆ, ನೀವು ಏನಾದ್ರೂ ಇಲ್ಲಿ ಹೆಸರು ಹಾಕ್ಬಹುದು, ಅಥವಾ ನೀವು ಇಲ್ಲಿ ಅಕ್ಷರಗಳಂದ್ರೆ 1-2 ನಂಬರ್ಗಳನ್ನ ಹಾಕ್ಬಹುದು, ಅಥವಾ ನೇಮನ್ನು ಹಾಕ್ಬಹುದು, ಇಲ್ಲಾಂದ್ರೆ ನೀವು ಇದು ಸಿಂಬಲ್ಗಳನ್ನ ಹಾಕ್ಬಹುದು. ನಾನು ಇಲ್ಲಿ ಸಿಂಬಲ್ನ ಹಾಕ್ತೀನಿ. ಏನಪ್ಪಾ ಅಂದ್ರೆ 3 ದಿಲ್ಗಳ ಸಿಂಬಲ್ ಹಾಕ್ತೀನಿ. ನಾವು ಇಲ್ಲಿ ಡನ್ ಮಾಡಿಬಿಡ್ತೀನಿ. ಸಾರಿ, 4 ಸಿಂಬಲ್ ತಗೋತಾ ಇದೆ. ಒಂದು ನಿಮಿಷ, ಇಲ್ಲಿ ಹಾಕಿದೆ. ಸೊ ಅದು 4 ಸಿಂಬಲ್ಗಳನ್ನ ತಗೊಳ್ಳಿಲ್ಲ. ಸೊ ಹಾಗಾಗಿ ನಾನು ಒಂದು ದಿಲ್ಲನ್ನು ಹಾಕಿದ್ದೀನಿ. ಸೊ ಆಮೇಲೆ ಏನ್ ಮಾಡ್ತೀನಿ, ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ತಕ್ಷಣ ನೀವು ಇಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರು ಕೂಡ ಏನಾಗುತ್ತೆ, ಇಲ್ಲಿ ಆ ಚಾಟ್ ಲಾಕ್ ಕಾಣಲ್ಲ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಾರೆ, ಆ ಚಾಟ್ ಲಾಕ್ ನೀವು ಮತ್ತೆ ತೆಗಿಬೇಕಂತಂದ್ರೆ, ಇಲ್ಲಿ ಯಾರು ಬೇಕಾದ್ರೂ ಅದನ್ನ ಬಂದು ಚಾಟ್ ಮಾಡ್ಕೊಂಡ್ರು, ನೀವು ಯಾರಿಗಾದ್ರೂ ಚಾಟ್ ಹೈಡ್ ಮಾಡಿದ್ರೆ ಅದು ಗೊತ್ತಾಗೋದಿಲ್ಲ. ಸೊ ನೀವು ಮತ್ತೆ ಅದನ್ನ ಚಾಟ್ ಓಪನ್ ಮಾಡ್ಬೇಕಂದ್ರೆ, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಮೇಲೆ
ಇಲ್ಲಿ ನೀವು ಏನು ಹಾಕಿರ್ತಿಲ್ಲ ಸಿಂಬಲ್ ಅಥವಾ ಪಾಸ್ವರ್ಡ್ ಏನು ಹಾಕಿರ್ತಿಲ್ಲ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸಾಕು. ಇಲ್ಲಿ ಚಾಟ್ ಲಾಕ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ನೀವು ಅದನ್ನ ಮೆಸೇಜನ್ನು ಮಾಡ್ಕೋಬಹುದು ಯಾರು ಬೇಕಾದರೂ. ಇದು ಒಂದನೇ ಫೀಚರ್. ಇದು ನಿಮಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ಇದು ಎಲ್ಲರಿಗೂ ಕೂಡ ಇಷ್ಟ ಆಗುವಂತ ಒಂದು ಆಪ್ಷನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಚಾಟ್ ಲಾಕ್ ಇಂದ ಎಲ್ಲರೂ ಕೂಡ ಸೇಫ್ ಆಗಿರ್ತಾರೆ. ಎಲ್ಲರೂ ಕೆಲವು ಏನ್ ಮಾಡ್ತೀರಾ ಅಂತಂದ್ರೆ ಇನ್ನೂ ಒಬ್ಬರಿಗೆ ದೋಸ್ತರಿಗೆ ಮೊಬೈಲ್ ಕೊಟ್ಟಿರ್ತಾರೆ. ಸೊ ನಿಮ್ಮ ಚಾಟ್ ಲಾಕ್ ಅವರು ಅಂದ್ರೆ ನಿಮ್ಮ ಪ್ರೈವೇಟ್ ಚಾಟ್ ಅವರು ನೋಡಬಾರ್ದು. ಸೊ ನೀವು ಯಾರಾದ್ರೂ ಪ್ರೈವೇಟ್ ಆಗಿ ಚಾಟ್ ಮಾಡಿರ್ತಾರೆ, ಸೊ ಅದನ್ನ ನೋಡಬಾರ್ದು ಅಂದ್ರೆ ಈ ರೀತಿ ನೀವು ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ಇದು ಒಂದನೇ ಫೀಚರ್ ಅಪ್ಡೇಟ್ ಬಂದಿರೋದು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನೀವು ಈಗ ಒಂದು ಸ್ಕ್ಯಾಮ್ಗಳು ಆಗ್ತಾ ಇದೆ ಅಥವಾ ಈ ಸ್ಕ್ಯಾಮ್ ಆಗಿ ಫೋನ್ ಕಾಲ್ಗಳು ಬರ್ತಾ ಇದೆ, ಫಾರಿನ್ ಇಂದ ಆಗಿರ್ಬೋದು, ಆ ನಂಬರ್ ಇಂದ ಆಗಿರ್ಬೋದು, ಫಾರಿನ್ ನಂಬರ್ ಇಂದ ಆಗಿರ್ಬೋದು, ಈ ರೀತಿ ನಂಬರ್ಗಳು ನಿಮಗೆ ಫೋನ್ಗೆ ಬರ್ತಾ ಇರುತ್ತೆ. ಸೊ ಈ ರೀತಿ ಬಂದಾಗ ನೀವು ಅದನ್ನ ತಡೆಗಟ್ಟಬೇಕಾಗುತ್ತೆ. ಇನ್ನು ಅದನ್ನ ನೀವು ತಡೆಗಟ್ಟಿ ಸೊ ಅದರಿಂದ ನೀವು ಸೇಫ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಮತ್ತೆ ವಾಟ್ಸಪ್ ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಆನ್ ಮಾಡ್ಕೊಳ್ಳಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ ಏನಾಗುತ್ತೆ ಸ್ಕ್ರೋಲ್ ಡೌನ್ ಮಾಡಿ ಅಡ್ವಾನ್ಸ್ಡ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಅಂತ ಇದೆ, ಡಿಸೇಬಲ್ ಲಿಂಕ್ ಪ್ರೈವಸಿ ಪ್ರಿವ್ಯೂಸ್ ಅಂತ ಇದೆ. ಸೊ ಅಂತಂದ್ರೆ ಇದರಲ್ಲಿ ನೀವು ನಿಮ್ಮ ಅಡ್ರೆಸ್ ಏನಿದೆ ಅಂತಂದ್ರೆ, ನೀವು ಏನಾದರೂ ಒಂದು ಥರ್ಡ್ ಪಾರ್ಟಿ ಲಿಂಕ್ ಆಗಿರ್ಬೋದು ಅಥವಾ ಸ್ಕ್ಯಾಮ್ ಲಿಂಕ್ ಆಗಿರ್ಬೋದು ನೀವು ಕಳಿಸಿದ್ರು ಕೂಡ ನಿಮ್ಮ ಒಂದು ಅಡ್ರೆಸ್ ಆಗಿರ್ಬೋದು ಅಥವಾ ನೀವು ಯಾರಿಗಾದ್ರೂ ಕಾಲ್ ಮಾಡಿದ್ರು ಕೂಡ ನಿಮ್ಮ ಅಡ್ರೆಸ್ ಆಗಿದೆ ಅಂತಂದ್ರೆ ನಿಮ್ಮ ಒಂದು ಅಡ್ರೆಸ್ ಏನಾಗಿದೆ ಅದು ಎಲ್ಲೂ ಕೂಡ ಲೀಕ್ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ವಾಟ್ಸ್ಆಪ್ ಆಗಿರ್ಬೋದು ನಿಮ್ಮ ಹ್ಯಾಕ್ ಆಗೋದ್ರಿಂದ ನೀವು ಏನಾಗ್ತೀರಾ ಸೇಫ್ ಆಗಿರ್ತಾರೆ. ನಿಮ್ಮ ಒಂದು ಕಾಲ್ ಅಡ್ರೆಸ್ ಆಗಿರ್ಬೋದು IP ಅಡ್ರೆಸ್ ಆಗಿರ್ಬೋದು ಯಾವುದು ಕೂಡ ಲೀಕ್ ಆಗಲ್ಲ. ಸೊ ಈ ಒಂದು ಎರಡು ಆಪ್ಷನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆನ್ ಆಗಿ ಇಟ್ಕೋಬೇಕು. ಇದು ಎರಡನೇ ಆಪ್ಷನ್. ಇದರಿಂದ ನೀವು ಹ್ಯಾಕರ್ಗಳಿಂದ ಆಗಿರ್ಬೋದು, ಸ್ಕ್ಯಾಮರ್ಗಳಿಂದ ಆಗಿರ್ಬೋದು ಸ್ವಲ್ಪ ಆದ್ರೂ ಏನಾಗಿದೆ ನೀವು ಸೇಫ್ ಆಗಬಹುದು. ಸೊ ಈ ಒಂದು ಆಪ್ಷನ್ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಬೆಸ್ಟ್ ಅಂತ ಏನು ಅನಿಸಬಹುದು ಅಂತಂದ್ರೆ, ನನಗೆ ತುಂಬಾ ಇಷ್ಟ ಇದ್ದು ಮೇನ್ ಆಗಿ ನನಗೆ ತುಂಬಾ ಇಷ್ಟ ಆಯ್ತು ಈ ಒಂದು ಮೂರನೇ ಫೀಚರ್. ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ, ನೀವು ಒಂದು ಸ್ಟೇಟಸ್ ಅನ್ನ ನೀವು 30 ಸೆಕೆಂಡ್ ಇರುತ್ತೆ ಅಂದ್ರೆ ಒಂದು ನಿಮಿಷ ಇರುತ್ತೆ. ಸೊ ಅದನ್ನ ನೀವು ಸ್ಟೇಟಸ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ತಿತ್ತು, 30 ಸೆಕೆಂಡ್ 2 ಸಲ ಸ್ಟೇಟಸ್ ಅನ್ನ ಹಾಕ್ಬೇಕಾಗಿತ್ತು. ಬಟ್ ಇವಾಗ ಏನಾಗ್ತಿದೆ ಅಂತಂದ್ರೆ, ನೀವು ಒಂದು ಸ್ಟೇಟಸ್ ಅನ್ನ 1 ನಿಮಿಷದವರೆಗೆ ಆರಾಮಾಗಿ ಈಸಿಯಾಗಿ ಹಾಕ್ಬಹುದು. ಸೊ ಇದು GB ವಾಟ್ಸಪ್ ಅಲ್ಲಿ, ಯೋಯೋ ವಾಟ್ಸಪ್ ಅಲ್ಲಿ, FM ವಾಟ್ಸಪ್ ಅಲ್ಲಿ ಸಿಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಆ ವಾಟ್ಸಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ, ನಾರ್ಮಲ್ ವಾಟ್ಸಪ್ ಅಲ್ಲಿ ಆ ಒಂದು ಫೀಚರ್ ನ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಸಿಯಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯೂಸ್ ಮಾಡಿಕೊಂಡು ಆರಾಮಾಗಿ ನೀವು 1 ನಿಮಿಷದವರೆಗೆ ಸ್ಟೇಟಸ್ ಅನ್ನು ಹಾಕ್ಬಹುದು. ನಾನು ಅಂದು ಕೂಡ ನಿಮಗೆ ತೋರಿಸ್ತೇನೆ. ನಿಮಗೆ ಡೌಟ್ ಇದ್ರೆ ನೋಡಿ, ನಾನು ಈಗ ವಾಟ್ಸಪ್ ಅನ್ನ ಮತ್ತೆ ಓಪನ್ ಮಾಡ್ಕೊಂಡೆ, ಇಲ್ಲಿ ಅಪ್ಡೇಟ್ ಮೇಲೆ ಹೋದೆ. ಸೊ ಇಲ್ಲಿ ನಾನೇನ್ ಮಾಡ್ಕೋತೀನಿ, ಸ್ಟೇಟಸ್ ಅನ್ನ ಹಾಕ್ತೀನಿ ನೋಡಿ. ವಿಡಿಯೋ ಸಿಗ್ತಲ್ಲ, ಸ್ವಲ್ಪ ಕೆಳಗಡೆ ಅನ್ಸುತ್ತೆ, ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಿ 1 ನಿಮಿಷದವರೆಗೆ ಅದು ಕಾಣ್ತಾ ಇದೆ. ನೀವು 1 ನಿಮಿಷದವರೆಗೆ ಸ್ಟೇಟಸ್ ಅನ್ನ ಈಸಿಯಾಗಿ ಹಾಕೋಬಹುದು. ಇಲ್ಲಿ ಸ್ಟೇಟಸ್ ಅನ್ನ ಏನ್ ಮಾಡ್ಬೇಕು, ನೀವು 1 ನಿಮಿಷದವರೆಗೆ ಆರಾಮಾಗಿ ಈಸಿಯಾಗಿ ನೀವು 1 ನಿಮಿಷದವರೆಗೂ ಇರುವಂತ ಒಂದು ಸ್ಟೇಟಸ್ ಅನ್ನ ನೀವು ಈಸಿಯಾಗಿ ಇಲ್ಲಿ ಹಾಕೋಬಹುದು. ಸೊ ಈ 3 ಫೀಚರ್ಗಳು ನಿಮಗೆ ಯಾವ ರೀತಿ ಅನಿಸ್ತು, ಇಷ್ಟ ಆಯ್ತಾ ಇಷ್ಟ ಆಗಿಲ್ವ ಅಂತ ಕಮೆಂಟ್ ಮಾಡಿ. ನನಗೆ ಕೂಡ ತುಂಬಾ ಇಷ್ಟ ಆಯ್ತು. ಸೊ ಯಾರೆಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ನಾರ್ಮಲ್ ವಾಟ್ಸಪ್ ಯೂಸ್ ಮಾಡಿ. ಇದರಲ್ಲೂ ಕೂಡ ಹೆಚ್ಚಿನ ಫೀಚರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದು ನಾನು ನಿಮಗೆ ತಿಳಿಸ್ಬೇಕಂತ ಅನಿಸ್ತು. ಸೊ ವಿಡಿಯೋನ ಮಾಡಿದ್ದೀನಿ, ತಪ್ಪಾಗಿದ್ರೆ ಕ್ಷಮೆ ಇರಲಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.